ದುಡ್ಡು ಹೆಂಗೆ ಅನ್ಸನಪ್ಪ ಅನ್ನಿಸ್ಬಿಟ್ಟೈತೆ. ಅಯ್ಯೋ ನಮ್ಮಪ್ಪ ನಮ್ಮಮ್ಮ ಆಗಲಿ ಎಲ್ಲರೂ ಯಾಕೆ ಹೆಂಗೆ ಮಾಡ್ತಾರೆ ನನ್ನ ಮೇಲೆ. ದುಡ್ಡು ಎಲ್ಲಿ ಹೊಂದಿಸ್ಬೇಕೋ ಏನೋ, ಹೊಂದಿಸ್ಲಿಲ್ಲ ಅಂದರೆ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕಿಸ್ತಾರೆ. ಏನು ಮಾಡೋದು ಅನ್ನಿಸ್ಬಿಟ್ಟೈತೆ ನನಗಂತೂ. ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಹೋಗತ್ಲಾಗೆ ಏನು ಮಾಡೋಣ, ಭಾಳ ಬೇಜಾರಾಗ್ತೈತೆ. ಏನು ಮಾಡೋದಕ್ಕೂ ನನಗೆ ಇವಾಗ ಭಾಳ ಬೇಜಾರಾಗ್ಬಿಟ್ಟೈತೆ. ಏನು ಮಾಡೋದು ಯಪ್ಪ ಥು ನನಗಳು ಗೊತ್ತೈತೆ. ದುಡ್ಡು ಹೊಂದಿಸ್ಲಿಲ್ಲ ಅಂದರೆ ಅರೆಸ್ಟ್ ಮಾಡ್ತಾರಲ್ಲಪ್ಪ, ಎಲ್ಲಿ ಹೊಂದಿಸ್ಲಿ ದುಡ್ಡು ಅನ್ನಿಸ್ತೈತೆ. ಎಲ್ಲಿ ಹೊಂದ್ಸನಪ್ಪ ಅಂತ ಅವಾಗಿಂದ ಕೂತ್ಕೊಂಡು ಯೋಚನೆ ಮಾಡ್ತಾಯಿದ್ದೀನಿ. ದುಡ್ಡು ಎಲ್ಲಿ ಹೊಂದ್ಸನ, ಈ ದುಡ್ಡು ಎಲ್ಲಿ ತರೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಎಲ್ಲಿ ತಗೊಂಬರೋನು ಏನು, ನನಗಂತೂ ಇದೇ ಚಿಂತೆ ಆಗ್ಬಿಟ್ಟೈತೆ ಅವಾಗಿಂದಲೂ. ಏನು ಮಾಡೋಣ, ತಗೊಂಡೋಗ್ಲಿಲ್ಲ ಅಂದರೆ ಅದನ್ನ ಅರೆಸ್ಟ್ ಮಾಡ್ತಾರೆ. ಇನ್ನೇನು ಬಂತು, 2 ದಿವಸ ಟೈಮ್ ಐತೆ ಅನ್ಸುತ್ತೆ ಅಷ್ಟೇ. ಈ ತಿಂಗಳು ಮುಗಿಯೋದ್ರೊಳಗಾಗಿ ಕೊಟ್ಟಬೇಕು. ಕೊಡಲಿಲ್ಲ ಅಂತಂದ್ರೆ ಬಂದು ಎಳ್ಕೊಂಡು ಹೋಗ್ತಾರೆ. ಏನು ಮಾಡೋಣ ಅನ್ನಿಸ್ತೈತೆ ನನಗಂತೂ ಹೋಗತ್ಲಾಗೆ. ಯಪ್ಪ ಏನು ಮಾಡೋಣ ಎಂಥ ಕೆಲ್ಸಕ್ಕೆ ಸಿಕ್ಕಾಕೊಳ್ಳಂಗಾಯ್ತು ನಾವು. 3 ಲಕ್ಷ ದುಡ್ಡು ಹೊಂದ್ಸ್ಕೊಡ್ಬೇಕಲ್ಲ, ಬರೀ 1 ಲಕ್ಷಕ್ಕೆ ಹೋಗಿ 3 ಲಕ್ಷ ಕಳ್ಕೊಳಂಗಾಯ್ತು. ನಾವು ಇದನ್ನೆಲ್ಲ ಮುಂಚೆಗೆ ಯೋಚನೆ ಮಾಡಲಿಲ್ಲ ಕಣಪ್ಪ. ಏನು ಮಾಡೋಣ, ನನಗಂತೂ ಏನೇ ಬರೋಣ ಏನೋ ನೆನೆಸ್ಕೊಂಡ್ರೆ ತುಂಬ ಅಳು ಬರ್ತೈತೆ. ಯಾರಿಗೂ ಇಂಥ ಪರಿಸ್ಥಿತಿ ಬರಬಾರ್ದು ಅನ್ಸುತ್ತೆ. ಒಂದ್ಸತಿ ನೆನೆಸ್ಕೊಂಡ್ರೆ ಯಾರಿಗೂ ಇಂಥದ್ದಾಗಬಾರ್ದು ಅನ್ಸುತ್ತೆ. ಏನು ಮಾಡೋದು, ನನ್ನಂಥವ್ರಿಗೆ ಆಗಬೇಕಾ ಹಿಂಗೆಲ್ಲನ? ನಾನು ಏನಂತ ತಪ್ಪು ಮಾಡಿದ್ದೆ ಅಂತ ಹೇಳಿ ನನಗೆ ದೇವ್ರಿಂಥ ಶಿಕ್ಷೆ ಕೊಡ್ತಾ ಇದ್ದಾನೆ. ನನಗಂತ ಮನೆ ಒಳಗೆ ಹೋಗೋಕ್ಕಾಗಲ್ಲ, ಮತ್ತೆ ಬೇರೆ ಬೈಗಳ ನೋಡೋಕ್ಕಾಗಲ್ಲ. ಮತ್ತೆ ಬೈಗಳ ಅಂತೂ ರಾಮ ಬೇಡ ಹೋಗತ್ಲೆ. ಏನು ಮಾಡೋದು, ನನಗೆ ಯಾರು ಸಪೋರ್ಟೂ ಇಲ್ಲ. ನಮ್ಮ ಅತ್ತೆ ನಮ್ಮ ಮಾವನ ಸಪೋರ್ಟ್ ಮಾಡ್ತಾರ, ಅವ್ರದ್ದು ಇಲ್ಲ. ಅಪ್ಪ ಅಮ್ಮಿಂದನ ಸಪೋರ್ಟ್ ಆಯ್ತಾ, ಅವ್ರದ್ದು ಇಲ್ಲ. ಯಾರ್ದು ಇಲ್ಲ ನನಗೆ ಸಪೋರ್ಟ್. ಏನು ಮಾಡೋದು ಅನ್ನಿಸ್ಬಿಟ್ಟೈತೆ ನನಗಂತೂ. ನಿಜವಾಗ್ಲೂ ತುಂಬ ಬೇಜಾರಾಗೈತೆ ನನ್ನ ಕಷ್ಟ ನನಗೆ. ಏನು ಮಾಡೋದಪ್ಪ ಇವಾಗ? ಇಲ್ಲಿ ಕೂತ್ಕೊಂಡಿದ್ಯಪ್ಪ ಮನೆ ತಾಕೆ? ನನಗಂತೂ ಮನೆಯಾಗ ಬರೋಕ್ಕಾಗ್ತಿಲ್ಲಪ್ಪ, ಮನೆಗೆ ಬರೋಕ್ಕಾಗ್ತಾಯಿಲ್ಲ. ಏನು ಮಾಡೋದು? ಅಯ್ಯೋ ನಿಮ್ಮ ಅಮ್ಮನ ಬೈಗಳ ಕೇಳಿಸ್ಕೊಂಡು ನನಗಂತೂ ಅಲ್ಲಿ ಇರೋದಕ್ಕಾಗ್ತಾಯಿಲ್ಲ. ಏನು ಮಾಡೋದು, ದುಡ್ಡು ಹೆಂಗೆ ಹೊಂದಿಸ್ಲಿ? ಏನಪ್ಪ ಇಂಥ ಪರಿಸ್ಥಿತಿ ಬಂತು ಅನ್ನಿಸ್ತೈತೆ ನನಗೆ. ದುಡ್ಡೆಲ್ಲಪ್ಪ ತಗೊಂಬರ್ಲಿ ಅನ್ನಿಸ್ತೈತಿ. ಎಲ್ಲಾದರೂ ಹುಡುಕ್ತಾ ಯಾರಾದರೂ ಗೊತ್ತಿರೋರನ್ನ ಕೇಳ್ತೀನಿ ಅಂತಲ್ಲ, ಎಲ್ಲಾದರೂ ಕೇಳ್ದ? ಏನಾಯಿತು ಅಂತ ಹೇಳು. ಎಷ್ಟು ಕಷ್ಟ ಆಗ್ತಾಯಿತ್ತು ಇವಾಗ, ನಿಜವಾಗ್ಲೂ ತುಂಬ ಕಷ್ಟ ಆಗ್ತಾಯಿತ್ತು. ಏನು ಮಾಡೋದು? ಅದಕ್ಕೆ ಯಾಕೆ ಚಿಂತೆ ಮಾಡ್ತೀವಿ? ಸುಮ್ಮನೆ ಬಾಯಿ ಎದ್ದು ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗ್ಬಿಡ ನೀನು. ಅದನ್ನೆಲ್ಲ ಯಾಕೆ ಚಿಂತೆ ಮಾಡ್ತೀವಿ ಹೇಳು? ಅಯ್ಯೋ, ಚಿಂತೆ ಮಾಡಿದಷ್ಟು ನಿನಗೆ ಎಲ್ಲದೋ ಪ್ರಾಬ್ಲಮ್ ಆಗುತ್ತೆ. ಸುಮ್ಮನೆ ಬಾಯಿ ಹೆಂಗೋ ಆಗುತ್ತೆ. ಹೆಂಗೋ ಬರ್ತೀನಪ್ಪ, ಮನೆಯಾಗಿರೋಕ್ಕಾಗಲ್ವಲ್ಲ. ನಿಮ್ಮಮ್ಮ ಹೆಂಗೆ ಮಾತಾಡ್ತೈತಲ್ಲ, ನಿಮ್ಮಮ್ಮ ಇಂತಾಗೆಲ್ಲ ನನಗೆ ಹೆಂಗೆ ಅನ್ನಿಸ್ಕೊಳಕ್ಕಾಗಲ್ಲ. ಎಂತೆಂಥ ಮಾತು ಹೇಳ್ತಾ ಇರುತ್ತೆ. ಯಪ್ಪ ನನಗಂತೂ ಬರೋಕ್ಕಾಗಲ್ಲ ಕಣಪ್ಪ. ಅದಕ್ಕೆ ನೆಮ್ಮದಿಯಾಗಿ ಇಲ್ಲೇ ಕೂತ್ಕೊಂಡಿದ್ದೀನಿ. ನನಗಂತ ಮನೆಗೆ ಹೋಗೋದೇ ಬೇಡ ಅನ್ನಿಸ್ತೈತೆ, ಮನೆಗೆ ಬರೋದೇ ಇಲ್ಲಪ್ಪ ನಾನಂತೂ. ಅಯ್ಯೋ ದೇವ್ರೆ, ನಾನು ಬರೋಕ್ಕಾಗಲ್ಲ, ಬರೋಲ್ಲ ಅಲ್ಲಿಗೆ. ಹಂಗೆಲ್ಲ ಮಾತಾಡ್ಬೇಡ ಮುತ್ತು. ಬಾ ಎದ್ದು ಬಂದರೆ ಎಲ್ಲ ಬಗೆಹರಿದೋಗುತ್ತೆ. ಬಾ, ನಾನೆಲ್ಲ ಮಾತಾಡ್ತೀನಿ. ಅಮ್ಮ ಏನೋ ಮಾತಾಡಲಿಲ್ಲ, ನಾನೆಲ್ಲ ಮಾತಾಡ್ತೀನಿ, ಸುಮ್ಮನಿರು. ನೀನೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ಅಯ್ಯೋ, ನೀನು ಯಾಕೆ ಹಂಗೆ ಅಳ್ತೀಯ? ಅಳ್ಬೇಡ. ನಿನ್ನ ಕಣ್ಣಂಗೆ ನೀರು ಹಾಕಿದ್ದ ನಾನು ಯಾವತ್ತೂ ನೋಡಿಲ್ಲ ಇನ್ನೂವರೆಗೂ. ನೀನು ಎಷ್ಟೊಂದು ಧೈರ್ಯವಾಗಿರ್ಬೇಕಾಗಿರೋಳು. ಇಷ್ಟೊಂದು ಇದು ಮಾಡ್ಕೊಂಬೋದು ಒಳ್ಳೇದಲ್ಲ. ಏನು ಮಾಡೋದು ಇವಾಗ? ಬಿಡು, ಏನೋ ಆಗೋದಾಯಿತು. ಇನ್ನು ನೆಕ್ಸ್ಟು ಒಟ್ಟಿನಲ್ಲಿ ಚೆನ್ನಾಗಿರ್ಬೇಕಷ್ಟೆ ನಾವಿಬ್ರು. ಯಾರು ಏನೋ ಮಾಡೋಕ್ಕಾಗಲ್ಲ. ನಾವು ತಗೊಂಡಿಲ್ಲ ಅಂತ ಹೇಳಿದ್ರಾಯ್ತು. ಬಾ ಅಮ್ಮಗೆ. ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ನೀನು. ಅದೇನಾಗುತ್ತಾ ಆಗಲಿ, ನಾನು ಹೆಂಗಾದ್ರೂ ಮಾಡಿ 3 ಲಕ್ಷ ದುಡ್ಡು 1ನೇ ತಾರೀಕು ಅಷ್ಟೊತ್ತಿಗೆ ಹೊಂದಿಸ್ತೀನಿ ಬಿಡು. ನಾಳೆ ನಡೆದಲ್ಲಿ ಏನಾದರೂ ಮಾಡಿ ಹೊಂದಿಸ್ತೀನಿ ನಾನು. ಅವ್ರೇನು ಉದ್ಧಾರ ಆಗಲ್ಲ, ಹಾಳಾಗೋಗ್ತಾರೆ. ಅದ ನೋಡವಳು ಪುಕ್ಸಟ್ಟೆ ದುಡ್ಡು ಸಿಗುತ್ತೆ ಅಂತ ಹೆಂಗೆ ಮಾಡವಳೆ. ಪುಕ್ಸಟ್ಟೆ ಬಿಡು, ಇಲ್ಲ ಹೆಂಗಾದರೂ ಸಿಗುತ್ತೆ ಅಂತ ಏನಾದರೂ ಮಾಡ್ಬೋದು ಅಂತೇಳಿ ಪುಕ್ಸಟ್ಟೆ ದುಡ್ಡಿಗೋಸ್ಕರ ನೋಡಿ 3 ಲಕ್ಷ ಕೊಡಬೇಕು ಅಂತ ಇದು ಮಾಡೋದಲ್ಲ. ಏನು ಮಾಡೋದು? ನನಗಂತ ಜೈಲಿಗೆ ಹೋಗಿದ್ರು ಹೋಗ್ತಿದ್ವಿ ಅಂತ ಅನ್ನಿಸ್ತೈತೆ ಒಂದ್ಸತಿ ನೆನೆಸ್ಕೊಂಡ್ರೆ. ಒಂದೊಂದ್ಸತಿ ನೆನೆಸ್ಕೊಂಡ್ರೆ ಅಯ್ಯೋ ಹೋಗ್ದಿಲ್ಲದೆ ಒಳ್ಳೆದಾಯ್ತು. ಈಗ ಆಮೇಲೆ ಯಾಕೆ ಬೇಕಪ್ಪ ಅಂತ ಅನ್ಸೋದು. ಅಷ್ಟು ಒಂಥರ ಹಿಂಗಾಗೋದಂದರೆ ಹಂಗಾಗೋದು. ಏನು ಮಾಡೋದು? ನಮ್ಮ ಕಷ್ಟ ನಮಗೆ. ಅಂದರೆ ಅದು ಸರಿನೇ, ನಮ್ಮ ಕಷ್ಟ ಯಾರಿಗೂ ಗೊತ್ತಿರಲ್ಲ. ಬಿಡು ಮುತ್ತು, ಅಳ್ಬೇಡ, ಸುಮ್ಮನಿರು, ಸಮಾಧಾನ ಮಾಡ್ಕೊ. ಅಳ್ಬೇಡ, ಸಮಾಧಾನ ಮಾಡ್ಕೊ. ಏನು ಮಾಡೋದಪ್ಪ ಅನ್ನಿಸ್ತೈತೆ. ನಾನೇನೋ ಅಂದ್ಕೊಂಡಿದ್ದೆ, ಏನೋ ಆಯಿತು ಅನ್ನಿಸ್ತಾಯಿತ್ತು ಹೋಗತ್ತಾಗಿ. ಏನು ಮಾಡೋಣಪ್ಪ? ಅಲ್ಲ ಮತ್ತೆ ಇವಾಗ ಯಾರನ್ನು ಕೇಳೋಣಪ್ಪ ಅನ್ನಿಸ್ತೈತೆ. ಅಕ್ಕ ತಂಗಿಯರಾಗಿ ಇವತ್ತು ಯಾರನ್ನ ಇದ್ದಿದ್ರೆ ನನಗೆ ತಮ್ಮನೋ ಅಣ್ಣನೋ ಕೇಳ್ಬೋದಾಗಿತ್ತು, ಸಹಾಯ ಮಾಡೋರು. ಇವಳ ಅಕ್ಕ ಇದ್ದು ಕೊಟ್ಟರು ಇಲ್ದಂಗೆ ಇದ್ದಾಳೆ. ಅವಳ ನಾವು ಬಂದು ನಮ್ಗೆ ಹೆಲ್ಪ್ ಮಾಡಲ್ಲ, ಅವಳ ನಾವು ಬಂದು ನಮಗೆ ಸಹಾಯ ಮಾಡಲ್ಲಪ್ಪ.
ಹಂಗಾಗ್ಬಿಟ್ಟೈತೆ ಹೋಗತ್ತೆ. ನನಗಂತೂ ಭಾಳ ಬೇಜಾರಾಗ್ಬಿಟ್ಟೈತೆ ಕಣಪ್ಪ. ಮತ್ತು ಯಾಕೆ ಇಲ್ಲಿ ಕೂತ್ಕೊಂಡಿದ್ಯಾ? ಆಗಿಂದ ಬಂದು ಇಲ್ಲೇ ಕೂತ್ಕೊಂಡವಳು ಬೇಜಾರು ಮಾಡ್ಕೊಂಬಂದು ನೋಡಪ್ಪ ಹಿಂಗೆ ಆಯಿತು ಅಂತೇಳಿ ಬೇಜಾರು ಮಾಡ್ಕೊಂಬಂದು ಇಲ್ಲಿ ಕೂತ್ಕೊಂಡವಳೆ ಕಣಮ್ಮ. ಅವಳು ಪಾಪ ಬೇಜಾರು ಮಾಡ್ಕೊಬಿಟ್ಟವಳೆ. ನೋಡು ನಮ್ಗೆ ಇವಾಗ ಯಾರೂ ಆಗಲ್ವಲ್ಲ ನಮ್ಮ ಕಷ್ಟಕ್ಕೆ ಅಂತೇಳಿ ಬೇಜಾರು ಮಾಡ್ಕೊಬಿಟ್ಟವಳೆ. ಏನು ಮಾಡೋದು, ನಮಗೆ ಇವಾಗ ಒಂದು 3 ಲಕ್ಷ ದುಡ್ಡು ಹೊಂದಿಸ್ಕೋಬೇಕು ಕಣಮ್ಮ. ಅಯ್ಯೋ ಇವಾಗಂತೂ ಭಾಳ ಕಷ್ಟ ಆಗ್ಬಿಟ್ಟೈತೆ ಕಣಮ್ಮ ನಮಗೆ. ಹೆಂಗೆ ಅಂತಂದರೆ ನೀನು ನನ್ನ ಫ್ರೆಂಡ್ ಆಗಿರೋದು ಕೇಳ್ಕೊಂತೀನಿ, ಬೇರೆಯವ್ರು ಆಗಿದ್ದೆ ನಾನು ಹೇಳ್ಕೊಂತಿರ್ಲಿಲ್ಲ. ಯಾಕಂದರೆ ನೀನು ನನ್ನ ಸಹಾಯಕ್ಕೆ ಆಗ್ತೀಯ, ನೀನು ನನ್ನ ಫ್ರೆಂಡು ಅಂತ ಹೇಳ್ಕೊಂತೀನಿ. 3 ಲಕ್ಷ ದುಡ್ಡು ಕೊಡ್ಬೇಕಣೆ. ಆಗ ಅವಳು ನಮ್ಮ ರಾಣಿ ಅನ್ನೋಳು ಇವರ ತಮ್ಮನ ಹೆಂಡ್ತಿ ಪೊಲೀಸ್ ಸ್ಟೇಷನಿಗೆ ಹೇಳಿ ಎಲ್ಲ ನಮಗಿಲ್ಲ ಸಮಸ್ಯೆ ಮಾಡಿಬಿಟ್ಟವಳೆ. 3 ಲಕ್ಷ ದುಡ್ಡು ಕೊಡಬೇಕು. 3 ಲಕ್ಷ ದುಡ್ಡು ಎಲ್ಲಿಂದ ತಗೊಂಬಂದು ಕೊಡಲಿ ಅಂತೇಳಿ ಅದೊಂದು ಚಿಂತೆ ಆಗ್ಬಿಟ್ಟೈತೆ ಕಣೆ ಮೂಲ್ಯ. ಏನು ಮಾಡೋದು, ಅಷ್ಟು ನನಗೆ ಬೇಜಾರಾಗ್ಬಿಟ್ಟೈತೆ ಕಣೆ. ಅಷ್ಟೇ ತಾನೇ ಬಿಡಿ, ಇವಾಗ ಏನು ಎಲ್ಲಾದ್ರೂ ಯಾರಾದರೂ ಸಾಲ ಕೊಡ್ತಾರೆ. ಮನುಷ್ಯರು ಕೊಡಲಿಲ್ಲ ಅಂತಂದರೆ ಬ್ಯಾಂಕ್ಗಳು ಅವು ಇವು ಮಸ್ತಾಗಿದ್ದಾವೆ, ಸೊಸೈಟಿ ಬ್ಯಾಂಕು ಎಲ್ಲ ಇದ್ದಾವೆ. ಎಲ್ಲಾದರೂ ಕೇಳಿ ಹೋಗಿ ವಿಚಾರಿಸ್ಕೊಂಬಂದರೆ ನಿನಗೂ ಏನೋ ಒಂದು ಅನುಕೂಲ ಆಗುತ್ತೆ. ನಾನು ಗೊತ್ತಿರೋರ್ನೆಲ್ಲ ವಿಚಾರಿಸ್ತೀನಿ, ನಾನು ಸಹಾಯ ಮಾಡ್ತೀನಿ. ಏನು ತಲೆನೇ ಕೆಡಿಸ್ಕೊಬೇಡ. ಮತ್ತೆ ಹೆಂಗೆ ಮಾತಾಡುತ್ತೆ ಗೊತ್ತೇ, ಮನೇಲಿ ಇರೋಕ್ಕೆ ಆಗ್ತಾ ಇಲ್ಲ ಕಣೆ. ಹೆಂಗೆ ಮಾತಾಡ್ತೈತೆ ನಿಜವಾಗ್ಲೂ ನನಗೆ ತುಂಬ ಬೇಜಾರಾಗ್ತೈತೆ ಕಣೆ. ಏನು ಮಾಡೋದು, ಅಲ್ಲಿವರೆಗೂ ಸಹಿಸ್ಕೊಂಬಕ್ಕಾಗ್ದಿಲ್ಲ, ಅದಕ್ಕೆ ಬಂದು ಇಲ್ಲಿ ಕೂತ್ಕೊಂಡೆ. ನನಗೆ ತುಂಬ ಅಳು ಬರ್ತೈತೆ. ನನಗೆ ಯಾರ್ದು ಸಪೋರ್ಟ್ ಇಲ್ಲ. ಅಪ್ಪ ಅಮ್ಮ ಇನ್ನೂ ಸಪೋರ್ಟ್ ಮಾಡಲ್ಲ, ಅಕ್ಕ ಇನ್ನೂ ಸಪೋರ್ಟ್ ಮಾಡಲ್ಲ, ಯಾರು ಸಪೋರ್ಟ್ ಮಾಡಲ್ಲ. ನನಗೆ ತುಂಬ ಬೇಜಾರಾಗ್ತೈತಿ. ಏನು ಮಾಡೋದಪ್ಪ, ಏನಪ್ಪ ನನಗೆ ಈ ಥರ ಆಯಿತು ಅಂತೇಳಿ ಭಾಳ ಬೇಜಾರಾಗ್ತೈತಿ. ಏನು ಮಾಡೋಕ್ಕಾಗುತ್ತಪ್ಪ, ಹೆಣ್ಮಕ್ಳು ಇದ್ದಿದ್ದು ಮನೆಗೆ ಇಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವೇನಮ್ಮ? ಎಲ್ಲಣ್ಣ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ಆದರೆ ಇವಳು ಅದನ್ನೇ ಒಂದು ತಲೆ ಕೆಡಿಸ್ಕೊಂತಾಳೆ. ಹಂಗೆ ಮತ್ತೆ ಮುತ್ತುಗೆ ಏನಾದರೂ ಆದರೆ ನನ್ನ ಫ್ರೆಂಡಾಗಿ ನಾನು ನಾಳೆ ನೋಡಿದ್ದೀನಲ್ಲಣ್ಣ, ಇವಳಿಗೊಂದು ಸ್ವಲ್ಪ ಏನಾದರೂ ಆದರೆ ಸಾಕು ಅದನ್ನೇ ಒಂದು ದೊಡ್ಡ ವಿಷಯವಾಗಿ ತಗೊಂತಾಳೆ. ನನಗೆ ಗೊತ್ತು. ಸುಮ್ಮನಿರು, ನಾನೇನಾದರೂ ಮಾಡಿ ನಿನಗೆ ಏನಾದರೂ ಅನುಕೂಲ ಮಾಡಿಕೊಡ್ತೀನಿ, ನಿನ್ನ ತಲೆ ಕೆಡಿಸ್ಕೋಬೇಡ. ನನಗಂತೂ ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ದುಡ್ಡು ಅನ್ಸೋದೇ ಕಣೆ ಇರೋದು. ಅಯ್ಯೋ ಬಿಡೆ, ದುಡ್ಡಿನ ಬಗ್ಗೆ ಏನಕ್ಕೆ ಯೋಚನೆ ಮಾಡ್ತೀವಿ ಮತ್ತು? ಅಯ್ಯೋ ದುಡ್ಡು ಇವತ್ತಿರುತ್ತೆ ನಾಳೆಗೆ ಹೋಗುತ್ತೆ. 3 ಲಕ್ಷ ದುಡ್ಡು ತಾನೇ. ನೀನು ಅದೋ ನೀನು 1 ಕೋಟಿ ರೂಪಾಯಿ ದುಡ್ಡನ್ನು ನಂಗೆ ಯೋಚನೆ ಮಾಡ್ತೀಯ. 3 ಲಕ್ಷ ತಾನೇ ಇವಾಗ. ನೀನಂತೂ ದುಡ್ದು ಇಟ್ಕೊಂಡಿದ್ಯಮ್ಮ. 3 ಲಕ್ಷ ತಾನೇ ಅಂತೀಯ. ನಮಗೆ ಹಂಗೆ ಬರುತ್ತಾ 3 ಲಕ್ಷ ದುಡ್ಡು? ನಿಮ್ಗೇನಿರೋ ಅಂತಾರೆ 3 ಲಕ್ಷ ಅಂದರೆ 3 ಲಕ್ಷ ಅನ್ಸುತ್ತೆ ನಮ್ಗೆ. ಹಬ್ಬಬ್ಬ ಅನಿಸುತ್ತೆ. 3 ಲಕ್ಷ ದುಡ್ಡು ಅಂತಂದರೆ ಹಬ್ಬಬ್ಬ ಅನಿಸುತ್ತೆ ನನಗೆ. ಅಯ್ಯಪ್ಪ 3 ಲಕ್ಷ ದುಡ್ಡು ಹೆಂಗೆ ತೊಗೊಂಬರ್ಲಪ್ಪ ಅಂತ ಅದೇ ಒಂದು ಚಿಂತೆ ಮಾಡ್ತಾಯಿದ್ದೀನಿ. ನಿಮಗೆ ಏನು ಅನಿಸಲ್ಲ? ಬಿಡು, ಏನು 3 ಲಕ್ಷ ತಾನೇ ಅಮ್ಮಂಗಾಗುತ್ತೆ ಬಿಡು. ಹೆಂಗೋ ಏನೋ ಮಾಡಿ ನಾನು ಏನಾದರೂ ಕೇಳಿಬಿಟ್ಟು ಕೊಡಿಸ್ತೀನಿ. ನಿನ್ನ ತಲೆ ಕೆಡಿಸ್ಕೊಬೇಡ. 3 ಲಕ್ಷ ರೂಪಾಯಿ ನಾನು ಕೊಡಿಸ್ತೀನಿ ನಿನಗೆ. ನೀನು ಆಮೇಲೆ ತಿಂಗಳ ಇಷ್ಟಿಷ್ಟು ಅಂತ ಹಳೆ ಕಟ್ಕೊಂಡು ಹೋಗೋದು ಏನಾದರೂ ಮಾಡೋ ಅಂಥದ್ದು ಮಾಡುವಂತೆ. ನೀನು ಮಾಡೋಕ್ಕಾಗತ್ತೆ. ಸರಿ ಆಯ್ತು ಹೇಳ, ಹಂಗೆ ಮಾಡ್ತೀನಿ. ಇನ್ನೇನು ಮಾಡೋಣಮ್ಮ, ನಮಗಿಂತ ಕಷ್ಟ ಬಂದೈತೆ ಅಂದರೆ ಬರೀ ದೇವ್ರ ಕಷ್ಟ ಕೊಡೋ ಅಂಥವ್ರಿಗೆ ಕೊಡ್ತಾನೆ. ಏನು ಮಾಡಬೇಕು, ನನ್ನ ಕಷ್ಟ ಹೇಳ್ಬಾರ್ದಮ್ಮ. ಏನು ಮಾಡೋದು ಏನು ಯಪ್ಪ, ನಮ್ಮಂಥ ಕಷ್ಟ ಯಾರಿಗೂ ಬರಬಾರ್ದು. ಭಾಳ ಬೇಜಾರಾಗ್ತೈತಿ. ನನ್ನ ಫ್ರೆಂಡ್ ಬಂದು ಇವತ್ತೊಂದು ಸ್ವಲ್ಪ ಸಮಾಧಾನ ಮಾಡಿದ್ಲು. ಎಷ್ಟೋ ಮನಸ್ಸಿಗೆ ಒಂದು ಸ್ವಲ್ಪ ಖುಷಿ ಆಗ್ತೈತೆ. ಈಗ ಹಿಂಗೆ ಯಾರಾದ್ರೂ ದುಃಖದಲ್ಲಿದ್ದಾಗ ಬಂದು ನಾವು ಒಂದು 4 ಒಳ್ಳೆ ಮಾತು ಹೇಳಿದ್ರೆ ನೋಡ್ರಿ ಅವ್ರಿಗೂ ಎಷ್ಟು ಖುಷಿ ಆಗ್ತೈತೆ. ತುಂಬ ಬೇಜಾರಾಗಿದ್ಲು. ನೋಡ್ತಾ ಇರಿ, ಏನಾಗ್ಬೋದಂತ ಮುಂದೆ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನೀವು ಅಭಿಪ್ರಾಯನ ಕಾಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.